ಹಲೋ ಸರ್. ಹಾ, ಹೇಳಿ. ಬೆಂಗಳೂರಿಂದ ಮಾತಾಡ್ತೇನೆ ಸರ್. ನಿಮ್ದು ಈಗ ಮೂರ್ನಾಲ್ಕು ವಾರದಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಹ್ಮ್ ತುಂಬಾನೇ ಅಂದ್ರೆ ತುಂಬಾನೇ ಹೆಲ್ಪ್ ಆಗಿದೆ. ಬಹಳ ಎಂಗೈಟಿ ಜಾಸ್ತಿ ಇರ್ತಿತ್ತು. ಹ್ಮ್ ಯಾಕಂದ್ರೆ ನಿದ್ರೆನ ಬರ್ತಾ ಇಲ್ಲ, ಕುತ್ಕೊಂಡ್ರು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ, ಭಯ, ಆತಂಕ ಇರೋದು. ಹ್ಮ್ ಇವಾಗ ಇದೆಲ್ಲ ಕಡಿಮೆ ಆಗಿದೆ. ಹ್ಮ್ ಎಂಗೈಟಿ ಎಲ್ಲ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಹ್ಮ್ ಆಮೇಲೆ ಮೈಂಡ್ಫುಲ್ ಈಟಿಂಗ್ ಇಂದ ಡೈಜೆಸ್ಟಿವ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಹ್ಮ್ ಅವೆಲ್ಲ ಏನ್ ಪ್ರಾಬ್ಲಮ್ ಇರ್ತವೆ ಅವೆಲ್ಲ ಹೋಗಿದೆ. ಹ್ಮ್ ಈಗ ಹ್ಮ್ ಮೈಂಡ್ ಯಾವಾಗಲೂ ಪೀಸ್ಫುಲ್ ಆಗಿರ್ತದೆ, ಶಾಂತವಾಗಿರ್ತೀನಿ. ಹ್ಮ್ ಆಮೇಲೆ ಕೋಪ ಅವೆಲ್ಲ ಇರಲ್ಲ, ಯಾವ್ದು ಎಂಗ್ಸೈಟಿ ಯಾವ್ದಿಲ್ಲ. ಬಹಳ ಹೆಲ್ಪ್ ಆಗಿದೆ ಸರ್ ನಿಮ್ಮ ಓಕೆ. ಕ್ಲಾಸಸ್. ಸೊ ಪರ್ಟಿಕ್ಯುಲರ್ಲಿ ಮೈಂಡ್ಫುಲ್ ಈಟಿಂಗ್ ಬಹಳ ಹೆಲ್ಪ್ ಆಗ್ತದೆ, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಸೊ ನೋಡಿ, ನಿಮ್ಮ ಡೈಜೆಷನ್, ನಿಮ್ಮ ಮೈಂಡ್, ಈ ಎರಡನ್ನ ನೀವು ಅಡ್ರೆಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಹೌದೌದು ಸರ್. ಹ್ಮ್ ಎಷ್ಟು ಖಂಡಿತವಾಗಿ ದಿವಸದಿಂದ ಸರ್. ಇತ್ತು ನಿಮ್ಗೆ ಆಂಗ್ಸೈಟಿ ಅದು? ಸುಮಾರು ವರ್ಷದಿಂದಾನೇ ಇತ್ತು. ಹ್ಮ್ ಈಗ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅನ್ಸುತ್ತೆ ನಿಮ್ಗೆ 2 ವಾರದಲ್ಲಿ? ಆಲ್ಮೋಸ್ಟ್ 90% ಕಡಿಮೆ ಆಗಿದೆ. ಓ, ವೆರಿ ಗುಡ್, ವೆರಿ ಗುಡ್. ಎಲ್ಲಿರೋದು ನೀವು, ಯಾವುದು? ಬೆಂಗಳೂರಲ್ಲಿ ಇರ್ತೀನಿ. ನಾ ರಿಟೈರ್ಡ್ ಆಫೀಸರ್, KS ಆಫೀಸರ್ ರಿಟೈರ್ಡ್. ಓಹೋ. ರಿಟೈರ್ ಆಗಿ 13 ವರ್ಷ ಇದೆ. ನನಗೆ 74 years ಓಲ್ಡ್. ಓಹೋ. ಓಕೆ. ಬಟ್ ಭಾಳ ಅಂದ್ರೆ ಭಾಳನೇ ಹೆಲ್ಪ್ ಆಗಿದೆ. ಮೈಂಡ್ ಯಾವಾಗ ನಿದ್ದೆ ಚೆನ್ನಾಗಿ ಬರ್ತಿದೆ. ಮೊದಲೆಲ್ಲ ಪ್ರಾಬ್ಲಮ್ ಇರೋದು, ನಿದ್ರಾ ಏನಂತ ಸಮಸ್ಯೆ ಇರೋದು. ಹ್ಮ್ ನಿದ್ರೆ ಚೆನ್ನಾಗಿ ಬರ್ತಾ ಇದೆ. ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಏನಿಲ್ಲ, ಮೋಷನ್ ಎಲ್ಲ ಕ್ಲೀನ್ ಆಗ್ತಿದೆ. ಓಕೆ. ಕಾನ್ಸ್ಟಿಪೇಷನ್ ಇಲ್ಲ. ಓಕೆ. ಆಲ್ಮೋಸ್ಟ್ 90% ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಹೇಳ್ಬೋದು ಸರ್. ಓಕೆ ಸರ್, ವಂಡರ್ಫುಲ್ ಸರ್. ಈ ಏಜ್ ಅಲ್ಲಿ ನೀವು ಅಟೆಂಡ್ ಮಾಡಿ ಅಳವಡಿಸ್ಕೊಳ್ತಾ ಇದ್ದೀರಲ್ಲ,